ನಮಸ್ಕಾರ ರೀ. ಇಷ್ಟೇ ನಾ ಹೇಳಕ್ಕೆ ಬಯಸೋದು. ಯಾಕಂದರೆ ಇಷ್ಟೆಲ್ಲ ತಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಕಮೆಂಟ್ ಸೆಕ್ಷನ್ನು, ಸೋಷಿಯಲ್ ಮೀಡಿಯಾದೊಳಗೆ ಬ್ಯಾಡ್ ಕಮೆಂಟ್ಸ್ಗಳು ಹಾಕೋದು, ಬ್ಯಾಡ್ ಮೆಸೇಜ್ಗಳು ಹಾಕೋದು, ಬ್ಯಾಡ್ ಅಶ್ಲೀಲ ಫೋಟೋಸ್ಗಳು ಕಳ್ಸೋದೆಲ್ಲ ತಾವೆಲ್ಲ ನೋಡಿರ್ತೀರಿ. ತಮಗೂ ಬಂದಿರ್ತಾವೆ ಅನ್ನೋಕ್ಕೂ ನಮ್ಮ ಭಾವನೆ ಅಂದರೆ ಈಗ ಕಲಾವಿದರು ಅಂದ ತಕ್ಷಣ ಸಹಜ ಅದು, ಎಲ್ಲ ಕಲಾವಿದರು ಬಂದೇ ಬರ್ತಾವೆ. ಬಟ್ ನಮಗೆ ಬಂದಿರೋ ಪ್ರಕಾರ ನಮಗೆ ಅತಿರೇಕಕ್ಕೆ ಹೋಗಿತ್ತು. ಹೀಗಾಗಿ ಆ ಹುಡುಗನ ರಿಸರ್ಚ್ ಮಾಡಿ ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಸರ್ ಕಡೆಯಿಂದ ಕರೆಸ್ಕೊಂಡು ಅವ್ನಿಗೆ ಬುದ್ಧಿವಾದ ಹೇಳಿ ಕಳಿಸೀವಿ. ನೆಕ್ಸ್ಟ್ ಟೈಮು ಈ ಥರ ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನೀವೇನೋ ಪ್ರತಿಯೊಂದು ನೀವು ಕಮೆಂಟ್ ಸೆಕ್ಷನ್ ಮಾಡಿರಿ ಅಂತಂದ್ರೂ ನಾವು ಓದ್ತಾ ಇರ್ತೀವಿ, ನಾವು ಅದನ್ನು ರಿಸರ್ಚ್ ಮಾಡ್ತಾನೆ ಇರ್ತೀವಿ, ನಾವು ಅದನ್ನು ಗಮನಿಸ್ತಾ ಇರ್ತೀವಿ. ಆಮೇಲೆ ನೀವೇನೋ ಪರ್ಸ್ನಲ್ ಐಡಿ ಕಳಿಸಿದ್ರಿ ಇವ್ನು ಗೊತ್ತಾಗಲ್ಲ ಬಾ ಅಂತೇಳಿದ್ರು ನಾವು ಅದನ್ನು ನೋಡಿ ಕಣ್ಣು ಮುಚ್ಕೊಂಡು ಸುಮ್ಮ ಕೂತಿರ್ತೀವಿ. ಬೇಡ, ಇನ್ನು ಮುಂದೆ ಅತಿರೇಕಕ್ಕೆ ಹೋಗೋದು ಬೇಡ ಅಂತ ಸುಮ್ಮ ಬಿಟ್ಟಿರ್ತೀವಿ. ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಮಾಡಿದರೂ ಕೂಡ ನನ್ನ ಐ ಡಿ ಅಂತಲ್ಲ, ನನ್ನ ಐ ಡಿ ನಮ್ಮ ವೈಫ್ ಐ ಡಿ. ದಯವಿಟ್ಟು ನನಗೆ ಅಂತಲ್ಲ ಯಾರಿಗೂ ಮಾಡೋಕ್ಕೆ ಹೋಗಬೇಡ್ರಿ. ನನ್ನ ಪರ್ಸ್ನಲ್ ಹೇಳೋದು ನನ್ನ ಫ್ಯಾಮಿಲಿ ಸೇಫ್ಟಿಗೋಸ್ಕರ ನನ್ನ ಐ ಡಿ, ನನ್ನ ಹೆಂಡತಿ ಐ ಡಿಗೆ ಯಾರೋ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿದರೂ ಕೂಡ ಇನ್ನು ಮೇಲೆ ಕಾನೂನುಬದ್ಧವಾಗಿ ಏನು ಶಿಕ್ಷೆ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ಶಿಕ್ಷೆ ಮಾಡಿಸ್ತೀನಿ. ಮತ್ತು ನಾನು ಮಾತ್ರ ಬಿಡಲ್ಲ ಈ ಸತಿ. ಯಾಕಂದ್ರೆ ಆ ಹುಡುಗನ ಬಿಟ್ಟಿನಿ. ಇರಲಿ ಫಸ್ಟ್ ಟೈಮು ಏನೋ ಒಂದು ತಿಳಿಲಾರ್ದ ಮಾಡ್ಯಾನ ಅತಿರೇಕಕ್ಕೆ ಅಂತೇಳಿ ಆ ಹುಡುಗನ ಬಿಟ್ಟಿನಿ. ಇನ್ನು ನೆಕ್ಸ್ಟ್ ಟೈಮ್ ಯಾರು ಬಂದರು ಅದೇ ಹುಡುಗನಿಂದ ಹಿಡ್ಕೊಂಡು ಅವ್ನಿಗೆ ಸಂಬಂಧಪಟ್ಟರು ಇರ್ಬೋದು, ಅಕಸ್ಮಾತ್ ಯಾರೋ ಒಬ್ಬರು ಇರ್ಬೋದು, ಇನ್ನು ಯಾರಿದ್ರು ನಾನು ಖಂಡಿತವಾಗ್ಲೂ ಬಿಡಲ್ಲ. ನಾನು ಅದಕ್ಕೆ ಕಾನೂನುಬದ್ಧವಾಗಿ ಏನು ಶಿಕ್ಷೆ ಮಾಡಲೇಬೇಕಲ್ಲ ಅದನ್ನು ಖಂಡಿತವಾಗ್ಲೂ ಮಾಡಿಸ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಐತೆ ಅಂತೇಳಿ ಅತಿರೇಕಕ್ಕೆ ಯಾರು ಬ್ಯಾಡ್ ಕಮೆಂಟ್ಸು ಅದನ್ನ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆತನಕ್ಕೆ ಸೋಷಿಯಲ್ ಮೀಡಿಯಾನೂ ಮಾಡ್ಯಾರ. ಯಾಕಂದರೆ ಈ ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ. ಈಗ ನಾ ಕಲಾವಿದನಾಗಿ ಬೆಳೆಯಾಕತ್ತೀನಿ, ನಾ ಕಲಾವಿದನಾಗಿ ಗುರುತಿಸ್ಕೊಂಡೀನಿ ಅಂತಂದಾಗ ನಾ ಬೆಳೆಯೋ ಟೈಮ್ದಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಟಿ ವಿ ಮಾಧ್ಯಮ, ಆಮೇಲೆ ನಮ್ಮ ಚಿತ್ರಮಂದಿರ, ಆಮೇಲೆ ಬಿಟ್ಟರೆ ವೃತ್ತಿ ರಂಗಭೂಮಿ, ಚಿತ್ರಮಂದಿರ, ಮಾಧ್ಯಮ, ಇಷ್ಟು ಮೂರೇ ಇದ್ದು ಅವಾಗ ನಾವು ಬೆಳೆಯೋ ಟೈಮ್ದಾಗ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಐತಿ, ಒಳ್ಳೆ ಟೈಮ್ ಐತಿ. ಒಳ್ಳೆ ಬೆಳೆಯುವಂಥ ಕಲಾವಿದ್ರಿಗೆ ಅವಕಾಶ ಮಾಡಿಕೊಡ್ರಿ. ಅದರಿಂದ ಅತಿರೇಕಕ್ಕೆ ನೀವು ಬರೀ ಕೆಟ್ಟ ಕಮೆಂಟ್ಸ್ ಮಾಡ್ರೆ ಅಷ್ಟೇ ನಮ್ಮ ಐ ಡಿ ಪಾಪ್ಯುಲರ್ ಆಕೈತಿ. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ಅಷ್ಟೇ ನಮ್ಮ ಐ ಡಿ ಗುರುತಿಸ್ತಾರಂತ ನೀವು ತಿಳ್ಕೊಂಡಿದ್ದು ನಿಮ್ಮ ತಪ್ಪು. ನೀವು ಕೆಟ್ಟ ಕಮೆಂಟ್ಸ್ ಹಾಕಿದ್ರು ನಿಮ್ಮನ್ನು ಗುರುತಿಸ್ತಾರೆ, ಒಳ್ಳೆ ಕಮೆಂಟ್ಸ್ ಹಾಕಿದ್ರು ನಿಮ್ಮನ್ನು 4 ಜನ ಒಳ್ಳೆ ಅಂತಾರೆ. ಏನು ಮಾಡಿದ್ರು ನಿಮಗೆ ಸತ್ತಾಗ ಒಳ್ಳೆಯವನಿದ್ದು ಬಿಡಪ್ಪ ಸತ್ವಾದ ಅಂತಾರೆ, ಹುಟ್ಟಿದಾಗ ಪಾಪ ಹುಟ್ಟೈತಿ ಹೆಂಗೆ ಬೆಳಿತೈತಿ ಅಷ್ಟೇ ಅಂತಾರೆ. ಇದನ್ನು ಬಿಟ್ಟು ಬೇರೆ ಏನೂ ಬೇಡಲ್ಲ. ಇದು ಟೈಮ್ದಾಗ ಅಷ್ಟು ಚಲೋ ತಮ್ಗೆ ಇರ್ರಿ. ಇನ್ನೊಬ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವನು ಆ್ಯಕ್ಚುಲಿ ಸರ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಂಚಿಕೆರೆ ಗ್ರಾಮ ಅಂತ, ಸಣ್ಣ ಹಳ್ಳಿ ಅಂತ. ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸಣ್ಣ ಹಳ್ಳಿ ಅಂತ. ಆ ಹಳ್ಳಿ ಒಳಗಡೆ ಇದೊಂದು ಏನಂತಾರೆ ಅದಕ್ಕೆ ಸಡ್ಡಲ್ಲ, ಸಡ್ ಅಂತ ಬೇರೆ ಆಗತ್ತೆ ರೀ. ಇದು ಏನು ಬಾವಿ, ಇದು ಊರಾಗ ಬಾವಿ ಇರ್ತಾವಲ್ಲ, ಹಾಂ, ಆ ಬಾವಿ ಸರ್ಕಲ್ಲ ಒಂದು 8-10 ಮಂದಿ ಹುಡುಗರು ಸರ್ಕಲ್ ಐತಿ ಅವ್ರದ್ದು. ನನಗೆ ಬಂದಿರೋ ಮಾಹಿತಿ ಪ್ರಕಾರ 8-10 ಮಂದಿ ಸರ್ಕಲ್ ಐತಿ. ಆ ಸರ್ಕಲ್ದಾಗ ಕೂತ್ಕೊಂಡು ನೀ ಆ ಪ್ರೈವೇಟ್ ಸೈಡಿಂದ ಅಕ್ಕಿ ಮೆಸೇಜ್ ಹಾಕಲೆ, ನೀ ಪ್ರೈವೇಟ್ ಸೈಡಿಂದ ಇಕ್ಕಿ ಮೆಸೇಜ್ ಹಾಕಲೆ, ನೀ ಇಕ್ಕಿ ಹಾಕಲೆ, ನೀ ಗಂಡ್ಸು ಆಗಿದ್ರೆ ಆಕೆ ಸ್ಟೋರಿ ಇಡ್ಬೇಕು ನೋಡಲಿ. ಅವತ್ತು ಬೆಳಿಗ್ಗೆ ಅದಕ್ಕೂಲೆ ನೀ ಗಂಡ್ಸು ಆಗಿದ್ರೆ ಆಕೆ ಸ್ಟೋರಿ ಹಾಕ್ಬೇಕು, ನೀನು ಗಂಡ್ಸು ಅಂತನ, ನೀನು ಪ್ರೈವೇಟ್ ಈ ಥರದ್ದು ಗುಂಪು ಐತಿ. ಅದು ಅಲ್ಲೇ ಕೆಟ್ಟನ ಹುಡುಗವ, ಅಲ್ಲಿಂದನೇ ಕೆಡಿಸ್ಕೊಂಡನವ. ಆ ಥರದ್ದು ನಮ್ಗೆ ಗೊತ್ತಾಯ ಸುದ್ದಿ ಅದು. ನಾ ಅದಕ್ಕೆ ಹೇಳೀನಿ, ಇವತ್ತು ನೀ ಸಿಕ್ಕಿ ನಿಂಬಲ್ಲಿ ಎಷ್ಟು ಮಂದಿ ಅದರಲ್ಲ ಅವ್ರು ಇನ್ನೂ ಅಕಸ್ಮಾತಾಗಿ ನಮ್ಮ ಐ ಡಿ ಸಿಕ್ಕರು ಅಂತಂದ್ರೆ ಮುಗೀತು. ಇನ್ನು ಅವ್ರು ಸೀದಾ ಒಳಗೆ ತಿಳ್ಕೊಂಡು ತಮ್ಮ ಇನ್ನು ನಿಮ್ಮ ಸುತ್ತ ಅವ್ನಿಗೆ ಹೇಳಿ ವಾರ್ನಿಂಗ್ ಮಾಡಿಸಿದಷ್ಟೇ. ನಿಮ್ಮ ಸುತ್ತಮುತ್ತ ಊರೊಳಗೆ ಕಂಚಿಕೆರೆ ಗ್ರಾಮದೊಳಗಾತು ಸುತ್ತಮುತ್ತ ಊರೊಳಗೆ ನಿನಗೆ ಪರಿಚಯದ ಐ ಡಿ ಅಕಸ್ಮಾತಾಗಿ ಯಾವುದೋ ಒಂದು ಐ ಡಿಯಿಂದ ಮೆಸೇಜ್ ಬಂತು ಅಂತ ನಿನಗದು ನೀನೇ ಹೊಣೆಗಾರ. ಅದಕ್ಕೆ ಇಷ್ಟು ಹೇಳಿ ಕಂಡೀಷನ್ ಮಾಡಿಸಿ ಬಿಡಿಸಿವನು ನಾವು. ಯಾಕಂದ್ರೆ ಈಗ ಅಕಸ್ಮಾತ್ ಹೋಗ್ಕನಿಗವ ಕ್ಷಮೆ ಕೇಳ್ತಾನೆ, ಸಾರಿ ಕೇಳ್ತಾನೆ, ನಾವು ಪೊಲೀಸ್ ಸ್ಟೇಷನ್ ಕರೆಸಿ ನನಗೆ ಹೆಂಗೆ ಮಾಡ್ರಿ ನೀವು, ನಮ್ಮ ಹುಡುಗರು ಇನ್ನೊಂದು ಐತಡಿ ನನ್ನ ಐ ಡಿ ಅಲ್ಲಿಂದ ಪಾಸ್ಟ್ ಚಾಲ ಮಾಡ್ತೀನಿ ನಿಮಗಂತ ಅಲ್ಲಿಂದ ಐ ಡಿ ಚಾಲು ಮಾಡಿಸಿದಂದ್ರೆ ಈಗ ನಾವು ಕರ್ಕೊಂಡು ಕುಣಿಸೋದೈತ ನಾವು. ಇದಕ್ಕೇನೋ ಮಾಡ್ರೆ ನೀನೇ ಹೊಣೆಗಾರ ಅಂತ ಹೇಳಿ ಕೈಸೈತೆ ಅವಂಗೆ. ಇಷ್ಟೇ ರೀ, ಮತ್ತೊಂದೇನಿಲ್ಲ. ದಯವಿಟ್ಟು ತಾವು ಸಹಕಾರ ನೀಡಿದ್ರೆ, ತಾವು ಎಷ್ಟು ಪ್ರೋತ್ಸಾಹ ನೀಡಿದ್ರೆ ಅಷ್ಟು ಕಲಾವಿದರು ಬೆಳೀತಾರೆ. ನೀವೆಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಿ, ನಾವೇನು ಕುಗ್ಗಂಗಿಲ್ಲ, ನಾವು ಅದಕ್ಕೆ ಬ್ಯಾಸೋತ್ತಳ. ಯಾಕೆ ಬಂದರೆ ಇದನ್ನು ನೋಡ್ಕೊತಾನೆ ಬೆಳೆದೀವಿ. ಎದುರುಗಡೆ ಮಾತಾಡೋರು ತಮ್ಮ ಅಂದವ್ರು, ಅಣ್ಣ ಅಂದವ್ರು, ಸೊಳೆ ಮಗನ ಅಂದವ್ರು ಅದಾರ ಹಿಂದಕ್ಕೆ ನಿಂತು ಎಲ್ಲ ನೋಡ್ಕೊತ ಬೆಳೆದೀವಿ. ಏನಿಲ್ಲ, ನಮಗೇನು ಪ್ರಾಬ್ಲಮ್ ಬೀಳಲ್ಲ, ನಮಗೇನು ಪರಕು ಬೀಳಲ್ಲ. ಅತಿರೇಕಕ್ಕೆ ಹೋಗೋಕೆ ಹೋಗ್ಬೇಡ್ರಿ. ಅತಿರೇಕಕ್ಕೆ ಹೋದವನು ನಾವು ತಿರುಗಿ ಬಿದ್ದು ಅಂದ್ರೆ ಭಾಳ ಕೆಟ್ಟಾಗತ್ತೆ ಪರಿಸ್ಥಿತಿ. ಧನ್ಯವಾದಗಳು.